ಅಂತೂ ಇಂತೂ ಸಾರಥಿಗೆ ಸಿಕ್ತು ಸರ್ಜಿಕಲ್ ಚೇರ್ ಭಾಗ್ಯ. ಕಾರಾಗೃಹ ಇಲಾಖೆ ಡಿಐಜಿ ಸರ್ಜಿಕಲ್ ಚೇರ್ಗೆ ಅಸ್ತು ಅಂತ ಹೇಳಿದ್ದಾರೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಡೆ ಪಕ್ಷ ವೆಸ್ಟರ್ನ್ ಟಾಯ್ಲೆಟ್ ಕಮೋಡ್ ಇಲ್ಲ ಅಂದ್ರೆ ಒಂದು ಸರ್ಜಿಕಲ್ ಚೇರ್ ಆದ್ರೂ ಕೊಡಿಸಿ ಸ್ವಾಮಿ, ಈ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕಷ್ಟ ಆಗ್ತಿದೆ ಅಂತ ದರ್ಶನ್ ಮನವಿ ಮಾಡಿದ್ರು. ಆರೋಗ್ಯ ಸಮಸ್ಯೆ ಇದೆ ಅಂತ ಮನವಿ ಮಾಡಿದ್ರು. ಕೊನೆಗೂ ಈಗ ಸರ್ಜಿಕಲ್ ಚೇರ್ ಅಲೋಡ್ ಇದೆ ಅಂತ ಹೇಳಿದ್ರು, ಮೊನ್ನೆ ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ ಸೆಲ್ಗೆ ಬರುತ್ತೆ ಸರ್ಜಿಕಲ್ ಚೇರ್. ಗ್ರಹಚಾರ ಕೆಟ್ಟರೆ ಮನುಷ್ಯನಿಗೆ ಒಂದು ಸಣ್ಣ ವಿಚಾರನೂ ಎಷ್ಟು ಕಷ್ಟ ಆಗುತ್ತೆ ನೋಡಿ, ಎಷ್ಟು ದೊಡ್ಡ ಚಾಲೆಂಜ್ ಆಗುತ್ತೆ ಒಂದು ಸಣ್ಣ ವಿಚಾರ ಕೂಡ. ಎನಿವೆ, ವೈದ್ಯಕೀಯ ವರದಿಯನ್ನು ಆಧರಿಸಿ ಸರ್ಜಿಕಲ್ ಚೇರ್ ಕೊಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ದರ್ಶನ್ ಆರೋಗ್ಯದ ಬಗ್ಗೆ ಡಿಐಜಿಗೆ ಆಲ್ರೆಡಿ ಡಾಕ್ಟರ್ಸ್ ವರದಿ ನೀಡಿದ್ರು. ದರ್ಶನ್ಗೆ ಚೇರ್ ನೀಡಲಿದೆ ಜಿಲ್ಲಾ ಆರೋಗ್ಯ ಇಲಾಖೆ. ಸಾಯಂಕಾಲದಷ್ಟೊತ್ತಿಗೆ ಸರ್ಜಿಕಲ್ ಚೇರ್ ಬರುತ್ತಂತೆ. ಒಂದು ಸಣ್ಣ ಸೌಲಭ್ಯ ಕೂಡ ಬಳ್ಳಾರಿ ಜೈಲಿನಲ್ಲಿ ತಗೊಳ್ಳೋದಕ್ಕೆ ಎಷ್ಟೊಂದು ಫಾರ್ಮ್ಯಾಲಿಟೀಸ್ ಇದೆ ಅನ್ನುವಂಥದ್ದು, ಹಾಗೆ ಇರುವಂಥದ್ದು ಕಾನೂನು. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ರೆಸಾರ್ಟ್ ಆಗಿಬಿಟ್ಟಿತ್ತು, ಬೇಕಾದ್ದೆಲ್ಲ ಸಿಗ್ತಿತ್ತು ಅಂತ ಹೇಳಲಾಗಿತ್ತು. ಆದರೆ ಈಗ ನಿಜವಾದ ಜೈಲಿನ ಅನುಭವ, ಅಂಡಮಾನ್ ಬಿಟ್ಟರೆ ಎರಡನೇ ಅತ್ಯಂತ ಕಠಿಣವಾದಂಥ ಜೈಲು ಬಳ್ಳಾರಿ ಜೈಲು. ಸೊ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಎಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅನ್ನೋಂಥದ್ದು. ಈವನ್ ಟು ಗೆಟ್ ಅ ಸರ್ಜಿಕಲ್ ಚೇರ್, ಒಂದು ಚಿಕ್ಕ ಸರ್ಜಿಕಲ್ ಚೇರ್ ಬೇಕು ಅಂತಂದ್ರೂ, ಅಂದರೆ ಟಾಯ್ಲೆಟ್ಗೆ ಹೋಗೋದಕ್ಕೆ, ವಾಶ್ರೂಮ್ಗೆ ಹೋಗೋದಕ್ಕೂ ಎಷ್ಟು ಕಷ್ಟ ಪಡಬೇಕಾಗಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಸೌಲಭ್ಯ ಅಲ್ಲಿ ಅಂಡರ್ ಟ್ರಯಲ್ಸ್ಗೆ ಇದೆ. ಆರೋಗ್ಯ ಸಮಸ್ಯೆಯನ್ನು ಆಧರಿಸಿ ಇಂಥ ಕೆಲವು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬಹುದು ಅಂತ ಇದೆ. ಅದು ಡಿಐಜಿ ಏನು ಡಿಸಿಷನ್ ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೊಡ್ಬಹುದಾ ಬೇಡವಾ ಅನ್ನೋಂಥದ್ದು. ಈಗ ದರ್ಶನ್ಗೆ ಅನಾರೋಗ್ಯ ಸಮಸ್ಯೆ ತೀವ್ರ ಕಾಡ್ತಾ ಇರೋದ್ರಿಂದ ಅವ್ರಿಗೆ ಸರ್ಜಿಕಲ್ ಚೇರ್ ಪ್ರೊವೈಡ್ ಕೊಡ್ತಾ ಇದ್ದಾರೆ ಸರ್ಜಿಕಲ್ ಚೇರ್ನ. ಅವರು ವೆಸ್ಟರ್ನ್ ಟಾಯ್ಲೆಟ್ ಕೊಡಿ ಅಂತ ಕೇಳಿದ್ರು. ಇನ್ಫ್ಯಾಕ್ಟ್ ಇಂಡಿಯನ್ ಟಾಯ್ಲೆಟಲ್ಲಿ ಕಷ್ಟ ಆಗ್ತಾ ಇದೆ ಅಂತ. ಸೊ ಅವ್ರಿಗೆ ಸರ್ಜಿಕಲ್ ಚೇರ್ ಆದರೂ ಕೊಡಿ ಕನಿಷ್ಠ ಪಕ್ಷ ಅಂತ ಕೇಳಿದ್ರು, ಅದನ್ನು ಒದಗಿಸಿ ಕೊಡ್ಲಾಗ್ತಾ ಇದೆ ಅಂತ. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಮನುಷ್ಯಂಗೆ ಗ್ರಾಚಾರ ಕೆಟ್ಟರೆ ಒಂದು ಟಾಯ್ಲೆಟ್ ವಿಚಾರದಲ್ಲೂ ಕೂಡ ಎಷ್ಟು ಕಷ್ಟಪಡಬೇಕಾಗತ್ತೆ ಅಂತ. ದರ್ಶನ್ಗೆ ಅನಾರೋಗ್ಯ ಸಮಸ್ಯೆ ಕೂಡ ಇತ್ತು ಅಂತ ಹೇಳಲಾಗ್ತಾ ಇತ್ತು, ರಿಪೋರ್ಟ್ ಕೂಡ ಕೊಟ್ಟಿದ್ರು ರೇಣು. ಈಗ ಸರ್ಜಿಕಲ್ ಚೇರ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಜೈಲು ಅಧಿಕಾರಿಗಳು ಅಂತ. ಎಷ್ಟೊತ್ತಿಗೆ ಬರುತ್ತಂತೆ, ಏನೆಲ್ಲ ಇದೆ ಅಪ್ಡೇಟ್ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರ ನಿಜಕ್ಕೂ ನಮಗೆ ಸಣ್ಣ ವಿಚಾರ ಅನ್ಸಿದ್ರು, ಒಬ್ಬ ಮನುಷ್ಯರಿಗೆ ಈ ರೀತಿಯ ಸಮಸ್ಯೆಗಳಾದಾಗ ಅದು ದೊಡ್ಡ ವಿಚಾರ. ಯಾಕಂದ್ರೆ ಅದನ್ನ ಬೇರೆಯವ್ರ ಮುಂದೆ ಹೇಳ್ಕೊಳ್ಳೋದಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ನೋವನ್ನ ಕೊಡುತ್ತೆ. ಅಂತ ವಿಚಾರ ಈಗ ದರ್ಶನ್ ಅವ್ರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೂ ಕೂಡ ಅವರು ಡಿಐಜಿ ಅವರ ಮುಂದೆ ಹೇಳ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಜೊತೆಗೆ ವೈದ್ಯರ ತಪಾಸಣೆ ಬಳಿಕ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರ ಹೀಗಾಗಿ ಕಳೆದ 2 ದಿನದಿಂದ ದರ್ಶನ್ ಅವ್ರಿಗೆ ಏನು ಸರ್ಜಿಕಲ್ ಚೇರ್ ನ ಕೊಡೋ ವ್ಯವಸ್ಥೆ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇವತ್ತು ಅಂತಿಮವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ವೈದ್ಯಾಧಿಕಾರಿಗಳು, ಅಂದ್ರೆ ಆರ್ಥೋಪೆಡಿಕ್ ವೈದ್ಯಾಧಿಕಾರಿಗಳನ್ನ ಕರೆಸಿ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿದ್ರು. ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ಯಾವ ರೀತಿಯಾದ ವ್ಯವಸ್ಥೆಯನ್ನ ಕೊಟ್ಟಿದ್ರು, ಜೊತೆಗೆ ಅಲ್ಲಿ ಇದೇ ರೀತಿಯಾಗಿ ಮನವಿ ಮಾಡಿದ್ರು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಪಡೆದು ಅಲ್ಲಿಂದ ಒಂದಷ್ಟು ರಿಪೋರ್ಟ್ಗಳನ್ನು ತರಿಸ್ಕೊಂಡು ಹೋಲಿಕೆ ಮಾಡಿ ಬಳಿಕ ಡಿಐಜಿ ಅವರಿಗೆ ವೈದ್ಯಾಧಿಕಾರಿಗಳು ಒಂದು ವರದಿಯನ್ನ ಕೊಟ್ಟಿದ್ರು. ಅವೆಲ್ಲ ವರದಿಗಳನ್ನ ನೋಡಿದ ಬಳಿಕ ದರ್ಶನ್ ಅವರಿಗೆ ಈ ರೀತಿಯಾದ ಬೆನ್ನು ನೋವಿನ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಮೋಷನ್ ಪ್ರಾಬ್ಲಮ್ ಆಗಿರ್ಬೋದು, ಇವೆಲ್ಲ ಸಮಸ್ಯೆಗಳು ಇರುವಂತದ್ದು ನಿಜವಾಗಿರ್ತಕ್ಕಂಥದ್ದು. ಹೀಗಾಗಿ ಡಿಐಜಿ ಅವರು ಕೂಡಲೇ ಅವರಿಗೆ ಏನು ವೆಸ್ಟರ್ನ್ ಟಾಯ್ಲೆಟ್ ಅನ್ನ ಕೊಡೋದಕ್ಕೆ ಆಗಲ್ಲ, ಅದರ ಬದಲಾಗಿ ನಾವು ಸರ್ಜಿಕಲ್ ಚೇರ್ ಅನ್ನ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಸಂಜೆ 4 ಗಂಟೆಗೆ ಸರ್ಜಿಕಲ್ ಚೇರ್ ಅನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಕಳಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜಿಲ್ಲಾ ಆರೋಗ್ಯ ಇಲಾಖೆ ಜೊತೆಗೆ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆ ಚೇರ್ ಅನ್ನ ಕೊಡ್ತಾರೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಆ ಚೇರ್ ಸೆಂಟ್ರಲ್ ಜೈಲಿನ ತಲುಪಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಕೊಲೆ ಸಾರಥಿಗೆ ಬೆಂಗಾವಲಾಗಿ ನಿಂತಿದ್ದ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿತ್ತು. ಅದರ ಸಸ್ಪೆಂಡು ಕೇವಲ ಕಾಟಾಚಾರಕ್ಕೆ ಅನ್ನೋ ಮಾತು ಕೇಳಿ ಬಂದಿದೆ. ಕಾಟಾಚಾರಕ್ಕೆ ಡಿ ಅಧಿಕಾರಿಗಳ ಸಸ್ಪೆಂಡ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಸೆಂಟ್ರಲ್ ಜೈಲಲ್ಲಿ ಹಗಲಿರುಳು ಕಳೆದಿದ್ದ ದರ್ಶನ್ನ ನೋಡೋದಕ್ಕೆ ಹಲವು ಕೈದಿಗಳು ದುಂಬಾಲು ಬಿದ್ದಿದ್ರು. ಆದರೂ ಅದಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ದಾಸನ ಬೆನ್ನಿಗೆ ನಿಂತಿದ್ದ ಕೆಲ ಅಧಿಕಾರಿಗಳು ಕಾಟೇರನಿಗೆ ಬೇಕಿದ್ದ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅನ್ನೋ ಆರೋಪ ಇದೆ. ಈ ಆರೋಪದ ಮೇಲೆ ಸದ್ಯ 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಈ ಅಮಾನತು ಕೇವಲ ಕಾಟಾಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ.
ಈವರೆಗೂ 9 ಅಧಿಕಾರಿಗಳನ್ನ ಗೃಹ ಇಲಾಖೆ ಅಮಾನತು ಮಾಡಿದೆ. ಆದರೆ ಈ ಅಮಾನತು ಕೇವಲ ಕಾಟಾಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಅಸಲಿಗೆ ಪರಪ್ಪನ ಅಗ್ರಹಾರ ಜೈಲಿನ ಪ್ರಮುಖ ಉಸ್ತುವಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಇಲಾಖೆ ಕಾಟಾಚಾರಕ್ಕೆ ಬೇರೆಯವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ದಾಖಲೆ ಸಹಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡಲಿದೆ. ಆ ಇಬ್ಬರ ವಿರುದ್ಧ ಕ್ರಮ ಯಾಕಿಲ್ಲ? ಆಗಸ್ಟ್ 1ರಿಂದ ಇಬ್ಬರು ಸಹಾಯಕ ಅಧೀಕ್ಷಕರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗಿದೆ. ಕರ್ಣ ಬಿ ಕ್ಷತ್ರಿ ಸಹಾಯಕ ಅಧೀಕ್ಷಕರಾಗಿ ಜವಾಬ್ದಾರಿಯನ್ನು ನೀಡಲಾಗಿದ್ದು, ಕಾರಾಗೃಹದ ಕಾರ್ಯನಿರ್ವಾಹಕ ಸಿಬ್ಬಂದಿಯ ಕರ್ತವ್ಯ ಹಂಚಿಕೆ, ರಜೆ, ಗೈರು ಹಾಜರಾದ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ, ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದ ಆರೋಪ ಹೊಂದಿರುವ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದು, ಕಾರಾಗೃಹಕ್ಕೆ ಪೂರೈಕೆಯಾಗಿರುವ ಎಲೆಕ್ಟ್ರಾನಿಕ್ ಮತ್ತು ಭದ್ರತಾ ಉಪಕರಣಗಳ ನಿರ್ವಹಣೆ ಸದಾಕಾಲ ಸುಸ್ಥಿತಿಯಲ್ಲಿರುವಂತೆ ಕ್ರಮ ವಹಿಸುವುದು, ರೈಫಲ್ ಮತ್ತು ಮದ್ದು ಗುಂಡುಗಳ ನಿರ್ವಹಣೆ, ಬಂಧಿತರ ದಾಖಲೆ ನಿರ್ವಹಣೆ, ತಪಾಸಣೆ ಸಮಯದಲ್ಲಿ ದೊರಕುವ ನಿಷೇಧಿತ ವಸ್ತುಗಳ ನಿರ್ವಹಣೆ, ಬಂದಿಗಳು ಅಥವಾ ಸಿಬ್ಬಂದಿಯಿಂದ ನಿಷೇಧಿತ ವಸ್ತುಗಳು ಸಿಕ್ಕಿದ್ರೆ ದೂರು ದಾಖಲು ಮಾಡೋದು ಇವರ ಜವಾಬ್ದಾರಿಯಾಗಿರುತ್ತೆ. ಇನ್ನು BR ಅಂದಾನಿ ಶಿಕ್ಷಾ ವಿಭಾಗದ ಸಂಪೂರ್ಣ ಉಸ್ತುವಾರಿಯಾಗಿ ಅಧಿಕಾರ, ಟವರ್ 2 ವಿಭಾಗದ ಬಂದಿಗಳ ತಪಾಸಣೆ ಉಸ್ತುವಾರಿ ನಿರ್ವಹಣೆ. ಸಹಾಯಕ ಅಧೀಕ್ಷಕರು ಪ್ರತಿ ವಾರಕ್ಕೊಮ್ಮೆ ತಮ್ಮ ಅಧೀನದಲ್ಲಿರುವಂತಹ ವಿಭಾಗಗಳ ಆಡಳಿತ ನಿರ್ವಹಣೆ ಪರಿಶೀಲಿಸಿ ಮುಖ್ಯ ಅಧೀಕ್ಷಕರಿಗೆ ವರದಿಯನ್ನು ಸಲ್ಲಿಸಬೇಕು. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಕಂಡು ಬಂದರೆ ಕ್ರಮಕ್ಕೆ ವರದಿಯನ್ನು ಸಲ್ಲಿಸಲಾಗುವುದು. ನಿತ್ಯ ದಿನಚರಿ ಬರೆದು ಮರುದಿನ ಜೈಲಿನ ಮುಖ್ಯ ಅಧೀಕ್ಷಕರಿಗೆ ಒಪ್ಪಿಸಬೇಕು. ಹೀಗೆ ಇವರಿಬ್ಬರ ಮೇಲೆ ಇಷ್ಟು ಜವಾಬ್ದಾರಿ ಇದ್ರೂ ಸಹಾಯಕ ಅಧೀಕ್ಷಕರಾಗಿದ್ದ ಕರ್ಣ ಬಿ ಕ್ಷತ್ರಿ, BR ಅಂದಾನಿಯನ್ನ ಬಿಟ್ಟು ಬೇರೆ 9 ಮಂದಿ ಅಧಿಕಾರಿಗಳನ್ನು ಅಮಾನತು ಮಾಡಿರೋದು ಕಾಟಾಚಾರಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸುನೀಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.